ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನ್ ಅಲ್ಲಿ ಈಗಾಗಲೇ ನಮ್ಮ ವರದಿ, ನಮ್ಮ ಕಾರ್ಯಕರ್ತರು, ಮುಖಂಡಗಳು ಎಲ್ಲ ಕೂಡ ಹೊರಗಡೆಯಿಂದ ಎಲ್ಲ ಬಂದಿದ್ದಾರೆ. ಎಲ್ಲ ಪಾರ್ಟಿದನ್ನು ಕೂಡ ಬಂದಿದ್ದಾರೆ. ಆದರೆ ಇಲ್ಲಿ ಮತದಾರರು, ನಾನು ಇಲ್ಲಿ ಗಮನಿಸಿರೋ ಪ್ರಕಾರ, ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ, ಹಿಂದೆ ಏನು ಮೇಟಿಯವರು ಮಾತು ಕೊಟ್ಟಿದ್ರು, ಈ ನಗರಕ್ಕೆ ಇಲ್ಲೊಂದು ಹಾಸ್ಪಿಟಲ್ ಆಗಬೇಕು ಅಂತೇಳಿ, ಅದನ್ನ ಈಗಾಗಲೇ ನಾವು ಭೂಮಿ ಪೂಜೆ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಏನ್ ಮಾತು ಕೊಟ್ಟಿದ್ದೋ, ಚುನಾವಣೆಯಲ್ಲಿ ನಾವು ಮಾತು ಕೊಟ್ಟಿರ್ಲಿಲ್ಲ. ಬೊಮ್ಮಾಯಿರವರು ಫೇಲ್ ಆಗಿತ್ತು. ಅದನ್ನ ಅವ್ರಿಗೆ ನಾವೀಗ ಕನ್ಸೆಂಟ್ ಅವಾರ್ಡ್ ಕೊಟ್ಟು ಅದು ಕೂಡ ಈಗಾಗಲೇ ಚಾಲನೆ ಮಾಡಿ ಚೆಕ್ಗಳು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿ UKP 3ಗೆ ಮಾಡಲಿಕ್ಕೆ ಅಸೆಂಬ್ಲಿಲೂ ಕೂಡ ಒಂದು ನಿರ್ಣಯವನ್ನ ಗೇಟ್ ರೈಸ್ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಮನೆಗೆ ಹೋಗಿ ನಮ್ಮ 5 ಗ್ಯಾರಂಟಿಗಳು ತಲುಪಿದ್ಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧ ಪಾರ್ಟಿಯವರು ಟೀಕೆನೂ ಮಾಡ್ತಾ ಇದ್ದಾರೆ. ಆದ್ರೆ 5 ಗ್ಯಾರಂಟಿಗಳು ಇವತ್ತು ಎಲ್ಲರೂ ಕೂಡ ಮಾಹಿತಿ ತೆಗೆದುಕೊಂಡಾಗ, ನಾವು ಹಿಂದೆ ಬಿಜೆಪಿಗೆ ಹಾಕಿದ್ದು ನಮ್ಗೇನು ಸಹಾಯ ಆಗಿರ್ಲಿಲ್ಲ, ಆದ್ರೆ ಮುಂದಕ್ಕೆ ನಿಮ್ಮ ಋಣವನ್ನು ತೀರಿಸ್ತೇವೆ ನಾವು ಅಂತೇಳಿ 5 ಗ್ಯಾರಂಟಿ ಪಡ್ಕೊಂಡಂತ ಎಲ್ಲ ಜನ ಉಪಕಾರ ಸ್ಮರಣೆಯನ್ನ ತೋರಿಸ್ತಾ ಇದ್ದಾರೆ. ಇದು ನಮ್ಗೆ ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ಬಾಗಲಕೋಟೆ ನಗರದಲ್ಲಿ ಇರ್ಬೋದು, ಇಲ್ಲ ಬೇರೆ ದಾವಣಗೆರೆ ನಗರದಲ್ಲಿ ಇರ್ಬೋದು, ಹಳ್ಳಿ ರಾಜಕಾರಣ ಬೇರೆ, ಆದ್ರೆ ನಗರಗಳಲ್ಲೇ ಜನ ಒಂದು ದೊಡ್ಡ ಬದಲಾವಣೆಯನ್ನ ಇವತ್ತು ನಮ್ಗೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲ ನಮ್ಮ ಮತದಾರರಿಗೆ, ಕಾರ್ಯಕರ್ತರಿಗೆ, ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ. ಇವತ್ತು ಕೇಂದ್ರ ಸರ್ಕಾರ ಒಂದು ಕಷ್ಟ ಕಾಲದಲ್ಲಿ ಜನರ ಸಂಕಟಕ್ಕೆ ನಿಂತ್ಕೊಳ್ಬೇಕಾಗಿದೆ. ಇವತ್ತು ನಾವು ಗ್ಯಾರಂಟಿ ಯಾಕೆ ತಂದು, ಬೆಲೆ ಏರಿಕೆ ಆಗ್ತಿರೋದ್ರಿಂದ, ಬೆಲೆ ಏರಿಕೆ ಗಂಗನಕ್ಕೆ ಹೋಗ್ತಾ ಇರೋದ್ರಿಂದ, ಬೆಲೆ ಏರಿಕೆಯನ್ನ ತಪ್ಪಿಸ್ಬೇಕು, ಅದರಿಂದ ಆಗ್ತಾ ಇದ್ದ ನಾಗರಿಕರಿಗೆ ತೊಂದರೆ ಆಗ್ಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನ ನಾವು ತಂದು ಅವ್ರಿಗೆ ಸಮಾಧಾನವನ್ನ ಮಾಡಿ, ಸರಾಸರಿ 4 ರಿಂದ 5 ಸಾವಿರ ರೂಪಾಯಿ ಅವರ ಮನೆಗೆ ವಿವಿಧ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇಲ್ಲಾಂದ್ರೆ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇವೆಲ್ಲತ್ರಲ್ಲೂ ಸರಾಸರಿ ಒಂದು 4 ರಿಂದ 5 ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ಅವರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಕೇಂದ್ರ ಸರ್ಕಾರ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಇದೆ, ನೀವು ನೋಡಿದ್ದೀರಿ. ಪ್ರಜಾವಾಣಿಯಲ್ಲಿ ನೇರವಾಗಿ ಫ್ರಂಟ್ ಪೇಜ್ ಅಲ್ಲಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು ಹಣ 15,558.83 ಕೋಟಿ ರೂಪಾಯಿನ ಕೊಡ್ಲಿಲ್ಲ ಈ ಬಜೆಟ್ ನಿನ್ನೆ ಆದ್ರೂ ಕೂಡ ಅಂತೇಳಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು, ನಮಗೆ ಏನು ಒಂದು ಪೇ ಕಮಿಷನ್ ಅವರು ಇದನ್ನ ಕೊಡಬೇಕು ಅಂತೇಳಿ ನಮಗೆ ಮಾತು ಕೊಟ್ಟಿದ್ರು. ಆ ಮಾತು ಪ್ರಕಾರ 15ನೇ ಹಣಕಾಸಿನ ಆಯೋಗ ಶಿಫಾರಸ್ ಏನ್ ಮಾಡಿದ್ರು, ಆ ಶಿಫಾರಸ್ ಪ್ರಕಾರ ಕೊಡ್ಲಿಲ್ಲ ಅಂತ ಅವರು ಈಗಾಗಲೇ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ. ಇವತ್ತಿದ್ದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರಿಗೂ ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತಿಗೆಲ್ಲ ಸೀಮೆಣ್ಣೆ ಹುಡುಕ್ಬೇಕು, ಸೌದೆ ಹುಡುಕ್ಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ, ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನಾನು ಹೊಂಟೋಯ್ತು, 15 ಲಕ್ಷನೂ ಬರಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು ಬಿಜೆಪಿಯವ್ರಿಗೆ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಟ್ಟಿದ್ದಿ ಅಂತ ಹೇಳಿದ್ರಲ್ಲ, ಕೊಡ್ಲಿಲ್ಲ, ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ, ಅಚ್ಚೇ ದಿನ ಏನಾಯ್ತು? ತಿರ್ಗಾ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದ್ರು ಬೆಲೆ ಏರಿಕೆಯಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ಹಾಗೆ ಮಂದಟ್ ಮಾಡುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಅತಿ ಹೆಚ್ಚು ಮತದಿಂದ ಹೋದ ಸತಿ ಏನು ಎಲೆಕ್ಷನ್ ನಡೆದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತ ಅಂತರದಿಂದ ನಮ್ಮ ಅಭ್ಯರ್ಥಿಗಳು 2 ಕಡೆನೂ ಕೂಡ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಮಗೆ ಮೂಡಿದೆ. ಬಹುಶಃ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಇದ್ದಾರೆ. ಬಹಳ ಜನ ಚುನಾವಣೆಗೋಸ್ಕರ ಚುನಾವಣೆ ಸಂದರ್ಭದಲ್ಲಿ ವಲಸೆಗೆ ಹೋಗಿದ್ದಾರೆ.
ಅವರ ಬದುಕಿಗೋಸ್ಕರ ಹೋಗಿದ್ದಾರೆ. ಈಗ ಅವ್ರನ್ನೆಲ್ಲ ಕೂಡ ಕರ್ಕೊಂಡು ಬರಬೇಕು ಅಂತ ನಾವೆಲ್ಲ ತಿಳಿಸಿದ್ದೇವೆಲ್ಲ ಬಡವರೇ, ಅವ್ರ ಮನೆಗೆಲ್ಲ ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೇವೆ. ಸೊ ಅವನ್ನೆಲ್ಲ ಕೂಡ ವಾಪಸ್ಸು ಕರ್ಕೊಂಡು ಬರುವಂತ ಕೆಲಸ ಕೂಡ ಇವತ್ತು ನಾವು ಮಾಡಬೇಕಾಗಿದೆ. ಈ ಮಧ್ಯದಲ್ಲಿ ಈ ಬಾಗಲಕೋಟೆ ನಗರದಲ್ಲಿ ಕೆಲವು ವಾರ್ಡ್ನಲ್ಲಿ ಹೊರಗಡೆಯಿಂದ ವಿದ್ಯಾರ್ಥಿಗಳಿದ್ದಾರೆ, ಬಂದು ಇಲ್ಲಿ ಅವ್ರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ನಾವೆಲ್ಲ ಚೆಕ್ ಮಾಡಿಸ್ತು, ಅವರ ಊರುಗಳಲ್ಲೂ ಓಟ್ ಇದೆ, ಇಲ್ಲೂ ಓಟ್ ಇದೆ, ಡಬಲ್ ಓಟ್ ಇದೆ. ಸೊ ಅವ್ರ ಹತ್ರ ಈಗ ಐಡೆಂಟಿ ಕಾರ್ಡ್ನ ಈಗಾಗಲೇ ನಮ್ಮ ಅಭ್ಯರ್ಥಿ ಕಿತ್ತಿಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ವೋಟ್ ಹಾಕ್ಬೇಕು, ನೀವು ವೋಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ನಾವು ಫೇಲ್ ಮಾಡ್ತೀವಿ, ನಾವು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಎದುರಿಸ್ತಾ ಇದ್ದಾರೆ. ನಾನು ಈಗಾಗಲೇ ನಮ್ಮ ಸುನೀಲ್ ಪಾಟೀಲ್ ಅವ್ರಿಗೆ ಹೇಳಿದ್ದೇನೆ, DC ಕಂಪ್ಲೇಂಟ್ ಕೊಡಬೇಕು ಅಂತ. ಯಾರು ಡಬಲ್ ವೋಟ್ ಇದೆ ಅಂಥದ್ದೆಲ್ಲ ನಾವು ಈಗಾಗಲೇ ಅದಕ್ಕೆಲ್ಲ ನಾವು ಒಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ಅವ್ರವ್ರ ಊರಲ್ಲಿ ವೋಟ್ ಇಟ್ಕೊಂಡಿರೋದು ಇಲ್ಲೂ ವೋಟ್ ಹಾಕಿದ್ರೆ ಬಹುಶಃ ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಅವ್ರನ್ನ ಬಂಧಿಸಕ್ಕಾಗ್ತದ ಏನು ಅನ್ನೋದು ಕೂಡ ನಾವು ಇದರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದೇವೆ. ಸೊ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಡಬಲ್ ವೋಟ್ ಇತ್ತು ಅಂದ್ರೆ ದಯವಿಟ್ಟು ನೀವು ಈ ವೋಟ್ಗೆ ಅವರು ವೋಟರ್ ಲಿಸ್ಟ್ ನ ಕಿತ್ತಿಟ್ಕೊಂಡಿದ್ದಾರೆ, ನಿಮ್ಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಮುಂದೆ ಬರದೆ ಸುಮ್ಮನೆ ನೀವು ಗೌಪ್ಯವಾಗಿ ನಿಮ್ಮ ಮತದಾನದ ಹಕ್ಕು ನಿಮ್ಮ ಊರಲ್ಲಿ ನೀವು ಕಾಪಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಹುಡುಗರು ಇವತ್ತು ಬೆಳಗ್ಗೆ ಓದಕ್ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರಂತೆ, ನೀವೇನಾದ್ರು ವೋಟ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಫೇಲ್ ಮಾಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಎದುರಿಸುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ದೊಂದು ಪ್ರತ್ಯೇಕವಾದಂತಹ ತಂಡನೇ ನಾನು ಇದಕ್ಕೆ ರಚನೆ ಮಾಡಿದ್ದೇನೆ. ಈ ವಿಚಾರನ ನಾನು ಬಾಗಲಕೋಟೆಯಲ್ಲಿ ತಿಳಿಸ್ಬೇಕು ಅಂತೇಳಿ ಇದಕ್ಕೋಸ್ಕರ ನಾವು ಮಾಧ್ಯಮ ಗೋಷ್ಠಿಯನ್ನ ಇದು ಮತ್ತು ಜನರ ಬೆಲೆ ಏರಿಕೆಯಿಂದ ಈಗೇನು ತತ್ತಿಸ್ತಾ ಇದ್ದಾರೆ, ಪ್ರತಿ ದಿನ ಇವತ್ತು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ ಇವತ್ತು ಕಲಿಸ್ಬೇಕಾಗಿದೆ ಬಿಜೆಪಿಯವರಿಗೆ. ಈ ದೃಷ್ಟಿಯಿಂದ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಬಂದಿದ್ದೆ. ನಾನು ಈಗಾಗಲೇ ನಮ್ಮ ಕಾರ್ಯಕರ್ತರು ಮಾತಾಡಿದ್ದೇನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಎಲ್ಲರೂ ಕೂಡ ಜವಾಬ್ದಾರಿ ವಹಿಸಿದ್ದೇವೆ, ಅವರು ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ. ಈ ಚುನಾವಣೆ ಇಡೀ ನಮ್ಮ ಒಂದು ಏನು ಒಂದು ಒಬ್ಬ ಮುತ್ಸದ್ದಿ ನಾಯಕನ ಏನು ಒಂದು ಆಸೆ ಆಕಾಂಕ್ಷೆ ಇತ್ತು ಅದನ್ನೆಲ್ಲ ಈಡೇರಿಸಿ ಮತದಾರರಿಗೆ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಸೊ ನಮ್ಮ ಪಕ್ಷ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ, ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂತ ಕೆಲಸ ಇವತ್ತು ನಮ್ಮ ಬಾಗಲಕೋಟೆ ಮತ್ತು ದಾವಣಗೆರೆ ಮತದಾರರು ಮಾಡ್ತಾರೆ. ಇದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ. ಮಿಕ್ಕಿದ ವಿಚಾರನ